ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 11. ಆನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷन्तು ಭವಂತು ಸರ್ವ ಏವ ಹಿ. ಭಾವಾರ್ಥ ತಿಳಿಯೋಣ ಬನ್ನಿ. ಆಯಾ ಕಟ್ಟಿನ ಎಲ್ಲ ಕಡೆಗಳಲ್ಲೂ ತಕ್ಕಂತೆ ಹಂಚಿಕೊಂಡು ಕಾವಲು ನಿಂತು ನೀವೆಲ್ಲರೂ ಭೀಷ್ಮನನ್ನೇ ಕಾಯುತ್ತಿರಬೇಕು. ಆಯಾ ಕಟ್ಟಿನ ಎಲ್ಲೆಡೆಗಳಲ್ಲೂ ತಕ್ಕಂತೆ ಹಂಚಿಕೊಂಡು ಕಾವಲು ನಿಂತು ನೀವೆಲ್ಲರೂ ಭೀಷ್ಮರನ್ನು ಕಾಯುತ್ತಿರಬೇಕು ಎಂದು ದುರ್ಯೋಧನನ ದ್ರೋಣಾಚಾರ್ಯನನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ಇಲ್ಲಿ ಸ್ವಲ್ಪ ನಮ್ಮ ಮುದುಕ ಸೇನಾಧಿಪತಿ ಭೀಷ್ಮಾಚಾರ್ಯರನ್ನು ನೋಡಿಕೊಳ್ಳಿ ಎನ್ನುವಂತೆ ಆತನ ಮಾತು. ಆತನಿಗೆ ತನ್ನ ಸೇನಾಧಿಪತಿಯ ಮೇಲೆ ನಂಬಿಕೆಯೇ ಇಲ್ಲ. ಈ ಮಾತನ್ನು ಕೇಳಿ ಭೀಷ್ಮಾಚಾರ್ಯರಿಗೆ ಅದೆಷ್ಟು ನೋವಾಗಿರಬೇಕು. ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ತಾನು ಹುಟ್ಟಿ ಬಂದ ಮನೆತನ ರಾಜಾಜ್ಞೆಗೆ ಬದ್ಧನಾಗಿ ತನ್ನ ಅಂತರಂಗದ ಇಚ್ಛೆಗೆ ವಿರುದ್ಧವಾಗಿ ತಾನು ಪ್ರೀತಿಸಿದ ತನ್ನ ಮೊಮ್ಮಕ್ಕಳ ವಿರುದ್ಧ ಹೋರಾಟಕ್ಕೆ ಪ್ರಾಮಾಣಿಕವಾಗಿ ನಿಂತಾಗ ಭರವಸೆ ಕಳೆದುಕೊಂಡು ಮಾತನಾಡುತ್ತಿರುವ ದುರ್ಯೋಧನನ ಕುಹಕ ನುಡಿ ಅವರಿಗೆ ಎಷ್ಟೊಂದು ನೋವನ್ನುಂಟು ಮಾಡಿರಬಹುದು. ಇದನ್ನು ನಾವು ಈ ಮಾತನ್ನು ಕೇಳಿಸಿಕೊಂಡ ಭೀಷ್ಮಾಚಾರ್ಯರು ಏನು ಮಾಡಿದರು ಎನ್ನುವುದು ಮುಂದಿನ ಶ್ಲೋಕದಲ್ಲಿ ನೋಡೋಣ. ವಿವರಣೆ. ಈ ಶ್ಲೋಕದಲ್ಲಿ ಕೌರವರು ತಮ್ಮ ಯೋಧರಿಗೆ ಆದೇಶಿಸುತ್ತಾರೆ. ಭೀಷ್ಮ ಪಿತಾಮಹ ಕೌರವರ ಸೇನೆಯ ಬಲಸ್ತಂಭ. ಅವರ ಧೈರ್ಯ, ಶೌರ್ಯ ಮತ್ತು ನಾಯಕತ್ವವೇ ಸೈನ್ಯಕ್ಕೆ ಪ್ರೇರಣೆ. ಆದುದರಿಂದ ಭೀಷ್ಮರು ಸುರಕ್ಷಿತವಾಗಿರುವುದು ಸೈನ್ಯ. ಈ ಶ್ಲೋಕದ ದುಶ್ಯಾಸನ ಮತ್ತು ಕೌರವರು ತಮ್ಮ ಸೇನೆಯ ಯೋಧರಿಗೆ ಆದೇಶ ಕೊಡುತ್ತಾರೆ. ಭೀಷ್ಮ ಪಿತಾಮಹರು ಕೌರವರ ಸೇನೆಯ ಶಕ್ತಿ ಮತ್ತು ಧೈರ್ಯ ಆಧಾರ ಸ್ತಂಭವಿರುವ ಅವರ ಮುಖ್ಯವೇ ಸೈನ್ಯಕ್ಕೆ ಉತ್ಸಾಹವನ್ನು ತುಂಬುತ್ತದೆ. ಆದುದರಿಂದ ಅವರು ಸುರಕ್ಷಿತವಾಗಿರಬೇಕೆಂಬ ಕಾರಣಕ್ಕೆ ಕೌರವರ ಯೋಧರಿಗೆ ಭೀಷ್ಮರನ್ನು ವಿಶೇಷವಾಗಿ ರಕ್ಷಿಸುವಂತೆ ಸೂಚಿಸಲಾಗಿದೆ.